ನಾನು ಗಣೇಶ್ ಅಂತೇಳಿ ಮೇಲಂತೆಬೆಟ್ಟು ಗ್ರಾಮ, ಬೆಳ್ತಂಗಡಿ ತಾಲೂಕು. ನನ್ನ ತಂದೆ ನಾರಾಯಣ ಸಪಲ್ಯ ಮತ್ತು ನನ್ನ ಅತ್ತೆ ಯಮುನಾ. ಇವರು ಧರ್ಮಸ್ಥಳ ನಮ್ಮ ಮನೆಯಲ್ಲಿ ಮರ್ಡರ್ ಆಗಿ 12 ವರ್ಷ ಕಳೀತು. ಆ ಪ್ರಕರಣ ಏನಾಗಿದೆ ಈಗ ಪ್ರಕರಣ ಹಳ್ಳ ಹಿಡಿದಿದೆ. ಅಂದರೆ ಸಿ ರಿಪೋರ್ಟ್ ಬಂದಿದೆ, ಯಾರು ಆರೋಪಿ ಅಂತೇಳಿ ಗೊತ್ತಿಲ್ಲ. ಮತ್ತು ಅದರದ್ದು ಈಗ ಪುನಃ ಧರ್ಮಸ್ಥಳದಲ್ಲಿ ಸ್ಟೇಷನಿಗೆ ಹೋಗಿ ನಾವು ಠಾಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಬಂದಿದ್ದೇವೆ. ಏನಂತ ಕೊಟ್ಟಿದ್ದೀರಿ? ಅದು ಪುನಃ ಅದನ್ನು ಯಾರು ಆರೋಪಿಗಳಂತೇಳಿ ನಮಗೆ ತೋರಿಸಿಕೊಡಬೇಕು ಮತ್ತು ನಮಗೆ ನ್ಯಾಯ ತೆಗೆಸಿಕೊಡಬೇಕು. ನನ್ನ ತಾಯಿ 2013ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನಂತೇಳಿ ರಿಪೋರ್ಟ್ ಬರಲಿಲ್ಲ. ನನ್ನ ತಂದೆ ಮತ್ತು ಅತ್ತೆಯನ್ನು ಯಾರು ಕೊಂದಿದ್ದಾರೆ ಅಂತೇಳಿ ನನ್ನ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ಬೆಳ್ತಂಗಡಿ. ಅಲ್ಲಿ ತಗೊಳ್ಳಿಲ್ಲ. ಮತ್ತು ಅಲ್ಲಿ ಅವರು ಕಂಪ್ಲೇಂಟ್ ತೆಗೆದ ಮೇಲೆ ತನಿಖೆ ಮಾಡಿ ಆರೋಪಿಗಳನ್ನ ಹುಡುಕಿಕೊಳ್ಳಿಲ್ಲ ಯಾರಂತೇಳಿ. ಸಿ ರಿಪೋರ್ಟ್ ಹಾಕಿ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಯಾರು ಅಂತ ಕಂಡು ಹಿಡಲಿಲ್ಲ. ಅದಕ್ಕೆ ಈಗ ನೀವು ಕಂಡು ಹಿಡೀರಿ ಅಂತ ಈಗ ಮತ್ತೆ ಕೊಟ್ಟಿದ್ದೀರಾ? ಹೌದು, ಮತ್ತೆ ಕೊಟ್ಟಿದ್ದೇವೆ. ಮತ್ತು ಹಾಗಾಗಿ ನಾವು ಪುನಃ ತನಿಖೆ ಮಾಡಬೇಕು ಮತ್ತು ಯಾರು ಆರೋಪಿಗಳಂತೇಳಿ ನಮಗೆ ಹುಡುಕಿ ಕೊಡಬೇಕಂತೇಳಿ ಪುನಃ ನಾವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಠಾಣಾಧಿಕಾರಿಗಳಿಗೆ. ಅದಕ್ಕೆ ಅವರೀಗ ಇದನ್ನು ಅರ್ಜಿ ತಗೊಂಡಿದ್ದಾರೆ, ಕಂಪ್ಲೇಂಟ್ ತಗೊಂಡಿದ್ದಾರೆ, ತನಿಖೆ ಮಾಡ್ತೇವೆ ಅಂತೇಳಿ. ಈಗ ನಿಮ್ಮ ಮನೆ ಪರಿಸ್ಥಿತಿ ಆಗಿದೆ, ನಿಮ್ಮ ತಾಯಿ ಇದ್ದಾರಾ? ಇಲ್ಲ, ತಾಯಿ ಇಲ್ಲ. ನಮ್ಮ ಮನೆಯಲ್ಲಿ ನಾವೇ ಫ್ಯಾಮಿಲಿಗಳಿರೋದು, ನನ್ನ ಮಕ್ಕಳು ಮತ್ತು ಹೆಂಡತಿ, ಮತ್ತು ನನ್ನ ತಮ್ಮ ಮತ್ತು ಅವರ ಮಕ್ಕಳು ಮತ್ತು ಹೆಂಡತಿ ಇದ್ದಾರೆ. ಮತ್ತು ನಾವು ಸ್ವಲ್ಪ ಬಡತನದಲ್ಲಿ ಜೀವನ ತೆಗೆಯೋದು ಕಷ್ಟ. ಈಗ ನಿಮ್ಮ ತಂದೆ ಇದ್ದಿದ್ದ ಮನೆ ಅಂತ ಇತ್ತಲ್ಲ ಆಸ್ತಿ, ಅದೇನಾಗಿದೆ ಈಗ? ಅದು ಈಗ ಎಲ್ಲ ಡೆಮೊಲಿಷ್ ಮಾಡಿದ್ದಾರೆ ಅವರು. ಅಂದರೆ ಬಿಲ್ಡಿಂಗನ್ನು ತೆಗೆದಿದ್ದಾರೆ, ಮನೆಯನ್ನು ಎಲ್ಲ ಇದು JCBಯಲ್ಲಿ ತೆಗೆದು ಹೊಸತು ಹೋಟ್ಲು ಮಾಡಿದ್ದಾರೆ. ನಮಗೆ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಈಗ ಕೂತ್ಕೊಳ್ಳಿಕ್ಕೆ. ಹಾಗಾಗಿ ನಾವು ನಮ್ಮ ಊರಲ್ಲಿ ಅಜ್ಜಿ ಮನೆ ಹತ್ತಿರ ನಾವು ಮನೆ ಮಾಡಿ ಕೂತ್ಕೊಂಡಿದ್ದೇವೆ. ಈಗ ನಿಮ್ಮ ತಂದೆ ಹತ್ಯೆ ಆಯ್ತಲ್ಲ, ಆವಾಗ ನಿಮ್ಗೆ ಎಷ್ಟು ವರ್ಷ? ಹಾಗೆ ನನಗೆ 28. ಆವಾಗ ಘಟನೆ ಹೇಗಾಗಿತ್ತು, ಏನು ಹೇಳಿ? ಆಗ ನಾವು ಅಂದರೆ ನನಗೆ ಇಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಪರಿಚಯದವರು ಫೋನ್ ಮಾಡಿ ಹೇಳಿದರು, ನಿಮ್ಮ ತಂದೆಗೆ ಹೀಗೆ ಅಂತೇಳಿ. ಆವಾಗ ನೀವು ಅಜ್ಜಿ ಮನೆಯಲ್ಲೇ ಇದ್ದೀರಾ? ಹೌದು, ಅಜ್ಜಿ ಮನೆಯಲ್ಲ, ಅಲ್ಲಿ ಹೋಗಿ ಬಂದಿದ್ದೇವೆ ನಾವು. ಅಂದರೆ ಅವತ್ತಲ್ಲ, ಅದಕ್ಕಿಂತ ಮೊದಲು 1 ವಾರ ಮೊದಲು, 1-2 ವಾರ ಮೊದಲು ಹೋಗಿ ಬಂದಿದ್ದೇವೆ. ಆ ದಿನ ಚೌತಿ ಇತ್ತು, ಗಣಪತಿ ಕೂರಿಸುವ ವ್ಯವಸ್ಥೆ, ಅಂದರೆ ಹಬ್ಬ. ಆ ದಿನ ಮರುದಿವಸ ನಮಗೆ ಇಲ್ಲಿ ಫೋನ್ ಬಂತು ನಮ್ಮ ಮನೆಗೆ. ನಾನು ಕೆಲಸಕ್ಕೆ ಹೋಗುವಾಗ, ನಿಮ್ಮ ತಂದೆ ಮತ್ತು ಅತ್ತೆ ಮರ್ಡರ್ ಆಗಿದೆ, ಇನ್ನು ಬಂದೊಮ್ಮೆ ನೋಡಿ ವಿಚಾರ ಮಾಡಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತೇಳಿ ಅಲ್ಲಿ ಅವರು ಹೇಳಿದರು ನನಗೆ, ನನ್ನ ಪರಿಚಿತವರು ಫೋನ್ ಮಾಡಿ. ಮತ್ತು ಆಗ ನನಗೆ ಗೊತ್ತಾದದ್ದು ಇಲ್ಲಿ ಎಂತ ಮರ್ಡರ್ ಆಗಿದೆ ಮತ್ತು ಹೀಗೆ ಆಗಿದೆ ಅಂತೇಳಿ ಅಲ್ಲಿ ಹೋಗಿ ನೋಡಿದ್ದೇವೆ ನಾವು. ಅಂದರೆ ಅಲ್ಲಿ ಹೋಗುವಾಗ ಸಾಧಾರಣ ಅರ್ಧ ದಿನ ಆಗಿದೆ, ಮಧ್ಯಾಹ್ನ ಆಗಿದೆ ಹೋಗುವಾಗ. ಮತ್ತೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ತಗೊಳ್ಳಿಲ್ಲ ಅಲ್ಲಿ ಅವರು, ಎಂತ ಕಂಪ್ಲೇಂಟ್ ತಗೊಳ್ಳಿಲ್ಲ ಹಾಗೆ. ಮತ್ತು ಅದಕ್ಕೆ ನಾನು ಮತ್ತೆ ಜಾಸ್ತಿ ಅದಕ್ಕೆ ಹೋಗಲಿಲ್ಲ. ಮತ್ತು ಕೆಲಸಕ್ಕೆ ಒಂದು 3 ದಿನ ಬಿಟ್ಟು ತಗೊಂಡಿದ್ರು ಅವರು. ಅಲ್ಲಿ ಹೋಗಿ ಅಲ್ಲಿ ಮಾತಾಡಿದ್ದೇವೆ, ಮತ್ತು ಅವರ ತಮ್ಮರಲ್ಲಿ ಮಾತಾಡಿದ್ದೇವೆ. ಅವರು ಗೊತ್ತುಂಟು ನನಗೆ ಕೆಲಸದವರು ಹೇಳಿದರು ಅಂತೇಳಿ. ಮತ್ತು ಅದೇ ವಿಚಾರ ನಾನು ನನ್ನ ಮನೆಯದ್ದು ಐಟಮ್ ಎಲ್ಲ ಕೇಳಿದೆ, ಹಳೆಯದು. ಈಗ ಅದನ್ನೆಲ್ಲ ಕೊಂಡೋಗ್ತೇನೆ ಅಂತ ಕೇಳುವಾಗ ಅದು ಕೊಡಲಿಕ್ಕೆ ಆಗೋದಿಲ್ಲ, ಕೊಡಬೇಕಾದ್ರೆ ಅದನ್ನು ಲೆಕ್ಕ ಕೊಡಬೇಕಂತ ಹೇಳಿದ್ರು. ಅದಕ್ಕೆ ನಾನು ಅದು ಬೇಡ ಅಂತ ಹೇಳಿದೆ. ಹಾಗಾಗಿ ಅದನ್ನು ಅವರು ಕೊಡಲಿಲ್ಲ, ಮತ್ತು ನಾನು ಸಹ ಕೇಳಲಿಲ್ಲ, ಬೇಡ ಅಂತ ಹೇಳಿದೆ. ಲೆಕ್ಕ ಕೊಡೋದಾದರೆ ನಮಗೆ ಯಾಕೆ, ನಮ್ಮ ಮನೆಯದ್ದು ಅಂತೇಳಿ. ನಿಮ್ಮ ತಂದೆ ಆನೆ ಮಾವುತ ಕೆಲಸ ಮಾಡ್ತಿದ್ರಲ್ಲ? ಹೌದು ಸರ್, ಹೌದು. ಆನೆ ಮಾವುತರಾಗಿ ಸಾಧಾರಣ ಅವರ ತಂದೆ ಕಾಲದಿಂದಲೂ ಮಾಡ್ತಾಯಿದ್ರು. ತುಂಬ ಒಂದು 4-5 ತಲೆಮಾರಿಂದ ಅಲ್ಲೇ ಜೀವನ ತೆಗಿತಾ ಇದ್ದದ್ದು ಅವರು. ಈಗ ನಮಗೆ ಹೇಳ್ತಾರೆ ಅವರ ಒಕ್ಕಲಲ್ಲಿದ್ದಾರೆ ಅಲ್ಲಿ ಹಾಗೆ ಅಂತ ಹೇಳ್ತಾರೆ. ಅವರಿಗೆ ಬೇಕಾಗಿ ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗಿ ಅವರು ಹೇಗೆ ಗೊತ್ತು ಅದು ಒಕ್ಕಲಲ್ಲಿ ಇರೋದು ಅಂತೇಳಿ. ಈಗ ಅವರಿಗೆ ಕ್ರಿಯೇಟ್ ಮಾಡಿದ್ದನ್ನು ಒಕ್ಕಲ್ ಅಂತೇಳಿ. ನಾವು ಅದಕ್ಕಿಂತ ಮೊದಲೇ ಇರುವಾಗಿಂತ ಮೊದಲೇ, ಅಂದರೆ ಅವರ ತಂದೆ ಕಾಲಿಗಿಂತ ಮೊದಲೇ ಇದ್ದದ್ದು ಅಲ್ಲಿ. ಹಾಗಾಗಿ ಅವರು ಈಗ ಜನಗಳಿಗೆ ಒಂದು ಇದು ಬರಲಿಕ್ಕೆ ಅಂತೇಳಿ ಅವರ ಒಕ್ಕಲಲ್ಲಿ ಇದ್ದದಲ್ಲ, ನಿಮ್ಮದು ಹೇಗೆ ಆಗ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ ಅವರು. ಅದೇ ನಾವು ಅಲ್ಲಿ ಇರುವಾಗ ಬೇರೆಯವ್ರದ್ದು ಹೇಗೆ ಆಗೋದು, ನಮ್ಮದೇ ಅಲ್ಲ ಅದು. ಈಗ ರೆಕಾರ್ಡ್ ಸಿಗದಿದ್ದರೆ ಅದಕ್ಕೆ ಜವಾಬ್ದಾರಿ ಯಾರು? ನಾವು ಕೇಳುವ ಸಿಗಬೇಕಲ್ಲ, ಅದು ಅವರೇ ಹೇಗೆ ಹೋಗೋದು ಅದು? ಹಾಗಾದರೆ ಅದು ಅವರು ಫೋರ್ಜರಿ ಮಾಡೋದಲ್ವ? ಹಾಗೆ ಅದಕ್ಕೆ ನಮಗೆ ನ್ಯಾಯ ಬೇಕಂತೇಳಿ ಈಗ ನಾವು ಕೇಳ್ತಾ ಇದ್ದೇವೆ.
ಈಗ ನಮ್ಮ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಗೆ ನ್ಯಾಯ ಸಿಗಲಿಲ್ಲ. ಈಗ ನಾನು ಅವರ ಪರವಾಗಿ ನಾನು ಮಗ ಕೊಟ್ಟಿದ್ದೇನೆ, ಈಗ ನಮಗೆ ನ್ಯಾಯ ಬೇಕಲ್ಲ. ಹಾಗಾಗಿ ನ್ಯಾಯ ಕೇಳ್ತಾ ಇದ್ದೇವೆ ನಾವು, ನ್ಯಾಯ ಕೊಡಬೇಕಂತೇಳಿ. ಸರ್ಕಾರ ನಮಗೆ ಗಮನ ಕೊಡಬೇಕು ಅದರ ಬಗ್ಗೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾವುದೇ ಇರಲಿ, ಅದಕ್ಕೆ ಅವರು ಇವರು ಅಂತೇಳಿ ಆ ಪಕ್ಷ ಈ ಪಕ್ಷ ಅಂತೇಳಿ ಇಲ್ಲ, ಮಾನವ ದೃಷ್ಟಿಯಲ್ಲಿ ನಮಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ ನಾವು ಕೇಳೋದು. ಮತ್ತು ಸ್ಟೇಷನಲ್ಲಿ ಮತ್ತೆ ನೀವು ಮಗನಾಗಿ ಮನವಿ ಕೊಟ್ಟಿದ್ದೀರಿ, ನಮ್ಮ ತಂದೆ ಮತ್ತು ನಮ್ಮ ಸೋದರತೆ ಹತ್ಯೆ ಅದರ ಬಗ್ಗೆ ಆರೋಪಿ ಯಾರು ಅಂತ ಹುಡುಕೊಡಿ ಅಂತ. ಹೌದೌದು. ಹೌದಲ್ಲ? ಹೌದು ಹ್ಞೂ ಹೌದು. ಈಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದಕ್ಕೆ ಅವರು ಆಯ್ತಂತೇಳಿ ಪ್ರೊಸೀಜರ್ ಮಾಡಿದ್ದಾರೆ. ನಾವು ಅದಕ್ಕೆ ಗಮನ ಹರಿಸ್ತೇವೆ ಮತ್ತು ಮೇಲಧಿಕಾರಿಗೆ ನಾವು ಹೇಳಿ ಅದಕ್ಕೆ ಮುಂದಿನ ಕ್ರಮ ತಗೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಖಂಡಿತ 100% ನಂಬಿಕೆ ಇದೆ. ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇದೆ, ಎಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ನಂಬಿಕೆ ಇದೆ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ, ಕಾನೂನಿನ ಮೇಲೆ ಎಲ್ಲ ಇದರಲ್ಲಿ ನಮಗೆ ನಂಬಿಕೆ ಇದೆ. ಖಂಡಿತ ನ್ಯಾಯ ಸಿಗ್ತದೆ, ಇವತ್ತಲ್ಲ ನಾಳೆದ್ರು. ಜಿನ್ಮೇಳ ಪ್ರಕರಣ ಬೇರೆ ಅಲ್ಲ, ಸಂತೋಷ್ ಪ್ರಕರಣ ಬೇರೆ ಅಲ್ಲ, ನಾರಾಯಣ ಸಾಪಲ್ಯವರ ಪ್ರಕರಣ ಬೇರೆ ಅಲ್ಲ. ಎಲ್ಲ ಒಂದೇ ದೋಣಿಯ ಸಹಪ್ರಯಾಣಿಕರು, ಎಲ್ಲರೂ ನೋವುಂಡವ್ರೆ. ನೀವಿರೋದು ಈಗ ಸಂತೋಷು ನೋವುಂಡಿದ್ದಾನೆ, ನಾವು ಅದ್ರ ಮೂಲಕ ನೀವು ಇಡೀ ಮನೆಯವರು ನೋವುಂಡಿದ್ದೀರಿ. ನಿಮಗೆ ಏನೇನು ನೋವಾಗಿದೆ ಅಂತ ಹೇಳೋದು ನಮ್ಗೆ ಅರ್ಥ ಆಗ್ತದೆ. ಮತ್ತು ನಮ್ಮ ನಾರಾಯಣ ಸಾಪಲ್ಯವರ ಮಗ ಗಣೇಶು, ಅವ್ರಿಗೆ ಒಂದು ಐಡೆಂಟಿಟಿನೇ ಇಲ್ದಂಗೆ, ಅವ್ರ ಊರಲ್ಲಿ ಅವರು ಬರೋದಂಗೆ ಹೆದರ್ಕೊಂಡಿದ್ದಾರೆ ಅಂತಂದರೆ ಅವ್ರ ಮನೆಗೆ ಅವ್ರ ಮನೆಯೇ ಇಲ್ಲವಲ್ಲ. ಇದು ಎಲ್ಲ ರೀತಿಯಲ್ಲೂ ಒಂದೇ ರೀತಿಯಾದ ಪ್ರಸಂಗ ಇದೆ. ನೋವೇ ಅಲ್ಲ ಯಾರಿಗಾದರೂ ಆದ್ರೂ. ಹಾಗಾಗಿ ಈಗ ನಾವು ಒಬ್ರಿಗೊಬ್ರು ಬೆನ್ಕಟ್ಟಿ ನಿಲ್ಲಬೇಕು. ಏನು ಸಂಜೆ ಅವ್ರಿಗೆ ನಾವು ಇವತ್ತು ಪ್ರಕರಣ ದಾಖಲಿಸಿರೋದು ನಿಮ್ಮ ಮೂಲಕ ಮತ್ತು ಗಣೇಶ್ ಮೂಲಕ. ನಿಮಗೆ ಬದುಕುವ ಹಕ್ಕು ಬರಬೇಕು, ನಿಮಗೆ ಸಾಂತ್ವನ ಸಿಗಬೇಕು, ನಿಮಗೆ ಅನುಶಾಸನಬದ್ಧ ನ್ಯಾಯ ಸಿಗಬೇಕು. ಅದ್ರ ಮೂಲಕ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ಯಾವ ದಾರಿ ಇದೆ ಸೌಜನ್ಯಗಳಿಗೆ ನ್ಯಾಯ ಕೊಡಲಿಕ್ಕೆ, ಆ ದಾರಿ ಎಲ್ಲ ಹುಡುಕ್ತಾ ಇದ್ದೀವಿ ನಾವು. ನಿಮ್ಮ ಪ್ರಕರಣವನ್ನು ದಾಖಲಿಸೋದ್ರ ಮೂಲಕ, ನಿಮ್ಮ ಒಂದು ಪ್ರಕರಣವನ್ನು ದಾಖಲಿಸೋದ್ರ ಮೂಲಕ ಸೌಜನ್ಯಗಳಿಗೆ ನ್ಯಾಯದ ಒಂದು ದಾರಿ ದೊಡ್ಡದು ಮಾಡ್ತಾ ಹೋಗ್ತಾ ಇದ್ದೀವಿ. ನಾವು ಒಟ್ಟಿಗೆ ಕೆಲಸ ಮಾಡೋಣ. ಅಳುವುದ ಇದು ಇನ್ನೂ ಬರಬಾರ್ದು. ಕೆಲಸ ಮಾಡಿ. ನೀವು ಅಷ್ಟೇ ಹೆದರ್ಕೊಳ್ಳೋದು. ನಾನು ಇವತ್ತು ಬೈಕಲ್ಲಿ ನಾನು ಬಂದಿದ್ದೆ ಯಾಕೆ, ನಿನಗೆ ಒಂದು ಪಾಠ ಅಂತ, ಆಯ್ತಾ? ಸಾವಿಗೆ ಹೆದರಬಾರ್ದು. ಭಯ ಬೇಡ. ಎಂತ ಗೊತ್ತಂದ, ಈಗ ಹುಲಿಗೆ ನೋವಾದ್ರೆ ಬಿಡ್ತದ, ಯಾವ ಒಮ್ಮೆ ಸಾಯ್ಬೇಕು. ಹಾಗೆ ಹುಲಿ ಅದು ಅರ್ಧದಲ್ಲಿ ಬಿಟ್ಟಿದ್ರೆ ಹುಲಿ ಯಾವುದು? ಅವರಿಗೆ ಹೇಳ್ತಾರನೇ ಹೆದರ್ಕೊಳ್ಬಾರ್ದು. ನ್ಯಾಯಯುತ ದಾರಿಯಲ್ಲಿರುವವನು ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅವರ ಮನೆಗೆ ಹೋಗುವಷ್ಟು ಧೈರ್ಯ ನನಗಿದೆ ನ್ಯಾಯಕ್ಕೆ. ಖಂಡಿತ ಅದು ನಾನು ಕೂಡ ರೆಡಿಯಾಗಿದ್ದೇನೆ. ನಿನಗೋಸ್ಕರ ಮತ್ತು ಅವ್ರಿಗೆ ನನಗೋಸ್ಕರ ನಿಮಗೋಸ್ಕರ ಅಗತ್ಯವಿದೆ. ನೀನು ಹೆದರ್ಕೋಬೇಡ. ಇವತ್ತೆಲ್ಲ ನಾಳೆ ಆ ಹೋಟೆಲ್ ಇದೆಯಲ್ಲ, ಆ ಜಾಗದಲ್ಲಿ ನಾನು ಅದು ಕೂಡ ಹೇಳ್ತಾ ಇದ್ದೇನೆ, ಅವರಿಗೆ ಹೋಟ್ಲು ಅವರಿಗೆ ಸಿಗಬೇಕು ಅಂತ. ಆ ದಾರಿಯಲ್ಲಿ ನಾವು ಕೆಲಸ